ಪ್ರಪೋಸಲ್ ಯಾವುದೂ ಇಲ್ಲ. ಡೀಸೆಲ್ ಪೆಟ್ರೋಲ್ ರೇಟ್ ಆಗಿದೆಯಲ್ಲ ಸರ್, ಅದಕ್ಕೆ ಮಾಡ್ತಿದ್ದಾರೆ ಅಂತ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ. ಯಾರು ವಿರೋಧ ಪಕ್ಷದವರು ಏನಾದ್ರು ಹೇಳ್ತಾರೆ, ಕೇಂದ್ರ ಸರ್ಕಾರ ಏರ್ಸಿದ್ದು ಹೇಳೋದಿಲ್ಲ, ನೀವು ಕೇಳಲ್ಲ. ನೋ ನರೇಂದ್ರ ಮೋದಿ ಅವರು ಬಂದಾಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಅಂತ, ಅದ್ರ ಮೇಲೆ ಎಷ್ಟು ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಇತ್ತಂತ ಗೊತ್ತಾ ನಿಮಗೆ? ಗೊತ್ತೇನ್ರಿ? ಗೊತ್ತಿಲ್ಲದೆ ಸುಮ್ಮನೆ ಕೇಳ್ತೀಯ. 9 ರೂಪಾಯಿ 48 ಪೈಸೆ ಇತ್ತು, ಅದು 32 ರೂಪಾಯಿ 96 ಪೈಸೆ 98 ಪೈಸೆ ಆಯಿತು. ನಾವು ಮಾಡ್ದೋ ಅವ್ರು ಮಾಡ್ದೋ ಹೆಚ್ಚು? ಮನಮೋಹನ್ ಸಿಂಗ್ ಅವರು ಇರುವಾಗ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ದು $113 ಇತ್ತು ಒಂದು ಬ್ಯಾರಲ್ಗೆ. ಎಷ್ಟು? 113. ಈಗ ಎಷ್ಟಿದೆ ಗೊತ್ತಾ? ಪ್ರಶ್ನೆ ಕೇಳೋದು ಗೊತ್ತಿದೆ ಹೊರತು ನಿಮಗೆ ಇವೆಲ್ಲ ತಿಳ್ಕೊಳ್ಳೋಕ್ಕಂತ ಪ್ರಯತ್ನ ಮಾಡಲ್ಲ ನೀವು. ಎಷ್ಟಿತ್ತು? 82 ಈಗಿರೋದು. ಲಾಸ್ಟ್ 10 ವರ್ಷ ಆವರೇಜ್ $68. ಆಮೇಲೆ 2015ರಲ್ಲಿ ಎಷ್ಟಿತ್ತು ಗೊತ್ತಾ? $50 ಬಂದಿತ್ತು. ಕಡಿಮೆ ಮಾಡಿದ್ರ? 50 ಬಂದಿತ್ತಯ್ಯ 2015 ಇಸ್ವಿನಲ್ಲಿ. ಕಡಿಮೆ ಮಾಡಿದ್ರ? ಕೊರೋನಾ ಬಂದಾಗ $27 ಆಗಿತ್ತು. ಆಮೇಲೆ $29 ಆಗಿತ್ತು ಒಂದು ಸಾರಿ. ಕಡಿಮೆ ಮಾಡಿದ್ರ? ಅವರು ಹೆಚ್ಚಿಸ್ಬೋದು, ಆಗ ನೀವು ಸುಮ್ಮನೆ ಇರ್ತೀರಿ. ನಾವು ಅದಕ್ಕೆ ಮಾಧ್ಯಮದವರು ಅಂತಂದ್ರೆ ನೀವು ಈಗ ಇವೆಲ್ಲ ಗೊತ್ತಿಲ್ಲದೆ ಹೇಳ್ತೀರಲ್ಲ. ನಾವು ಇವತ್ತು ಗ್ಯಾರಂಟಿಗಳಿಗೆ 60,000 ಕೋಟಿ ಕೊಡಬೇಕು ಈ ವರ್ಷ. ಈ ವರ್ಷ 24-25ರಲ್ಲಿ 60,000 ಕೋಟಿ ಕೊಡಬೇಕು. ರಿಸೋರ್ಸಸ್ ಮೊಬಿಲೈಸ್ ಮಾಡಬೇಕಾ ಬೇಡ? ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ, ಅಭಿವೃದ್ಧಿ ಕೆಲಸ ಮಾಡಕ್ಕೆ. ಹಾಗಾದ್ರೆ BJP ಅವ್ರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡಿಬಿಡಿ ಅಂತ ಹೇಳ್ತಾರ? ನೀನೇ ಮಾತಾಡ್ಬಿಡ್ತಾಳಪ್ಪ ಅವ್ರು. ನೀನು ಅದೇ ಅಲ್ಲಿ ಯಾಕೆ ಇಲ್ಲಿ ಬಂದಿದ್ಯಾ? ಅಲ್ಲ, ಅವ್ರ ಆರೋಪ ಇಲ್ಲಪ್ಪ, ವಸ್ತು ಸ್ಥಿತಿ ಮೇಲೆ ಮಾಡ್ಬೇಕಲ್ಲ ಆರೋಪ. ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ. ನೀವು ಹೇಳಿದ್ರಲ್ಲ ಸರ್, ಅವ್ರನ್ನ ಕೇಳಿದ್ರ ಅಂತ ಹೇಳಿ. ಪೆಟ್ರೋಲ್ ರೇಟು ಡೀಸೆಲ್ ರೇಟು ಜಾಸ್ತಿ ಆದಾಗ ಅವರ ಸರ್ಕಾರ ಇದ್ದಾಗ ಅವ್ರನ್ನು ಕೂಡ ಪ್ರಶ್ನೆ ಮಾಡಿದ್ವಿ. ಏನಂತ ಮಾಡಿದ್ದೆ? ರೇಟ್ ಜಾಸ್ತಿ ಮಾಡಿದ್ರ ಅಂತ ನೀವು ಅವಾಗ ಆರೋಪ ಮಾಡಿ ದಿನ ಕೇಳ್ತೀರಿ ನಮಗೆ. ಅವ್ರಿಗೆ ಎಷ್ಟು ಸಾರಿ ಕೇಳಿದ್ರಿ? ಅಲ್ಲ ಸರ್, ಅದು ಇಶ್ಯೂ ಇದ್ದಾಗ ನೀನಿಲ್ಲ, ನೀನಲ್ಲ, ಜನರಲ್ ಆಗಿ ಅಲ್ಲ ಕೇಳಿದೀವಿ ಸರ್, ಎಲ್ಲರಿಗೂ ಕೇಳಿದೀವಿ, ಅವ್ರಿಗೂ ಕೇಳಿದೀವಿ. ಎಷ್ಟು ಜಾಸ್ತಿ ಆಯ್ತು? ನರೇಂದ್ರ ಮೋದಿ ಅವರು ಇರುವಾಗ ಒಂದು ಡೀಸೆಲ್ 1 ಲೀಟರ್ ಪೆಟ್ರೋಲ್ ಬೆಲೆ 72 ರೂಪಾಯಿ ಇತ್ತು. ಇವತ್ತು 102 ಆಗಲಿಕ್ಕೆ ಯಾರು ಕಾರಣ? 72 ರೂಪಾಯಿಯಿಂದ ಒಂದು ಕಡೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ, ಇನ್ನೊಂದು ಕಡೆ ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರು ಇರುವಾಗ $113 ಇದ್ದಾಗ ಆಗ ಸಬ್ಸಿಡಿನೂ ಕೊಡ್ತಿದ್ರು, ಪೆಟ್ರೋಲ್ ಬೆಲೆನೂ ಕಡಿಮೆ ಇತ್ತು. ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಏನಾಯ್ತಪ್ಪ? ಜಾಸ್ತಿ ಆಯ್ತಲ್ಲ. ಮತ್ತೆ ನಾವು ಮಾಡೋದು ಅಭಿವೃದ್ಧಿಗೋಸ್ಕರ. ಯಾಕಂತಂದರೆ ನಾವು ಮಾಡಿದ್ರು 3 ರೂಪಾಯಿ ಮಾಡಿದ್ರು ಕೂಡ ಡೀಸೆಲ್ ಮೇಲೆ ಪೆಟ್ರೋಲ್ ಬೆಲೆ ಬೇರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ. ಯಾಕಂತಂದರೆ ವೆಹಿಕ್ಯುಲರ್ ಟ್ರಾಫಿಕ್ ಇದೆಯಲ್ಲ ಅದು, ಮತ್ತು ಪೆಟ್ರೋಲು ಡೀಸೆಲ್ ಹಾಕಿಸ್ಕೊಳ್ಳೋದು ಇದೆಯಲ್ಲ ಅದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಾಹನಗಳು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ.